ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಯಶವಂತಪುರ ಕ್ಷೇತ್ರದ ಚಿಕ್ಕನಹಳ್ಳಿಯಲ್ಲಿ ಸ್ಫೋಟ ಸಂಭವಿಸಿದ್ದು ಅಲ್ಲೊಂದು ದುರಂತ ಸಂಭವಿಸಿದೆ. ಅದಕ್ಕೆ ಸಂಬಂಧಿತ ಒಂದು ಅಪ್ಡೇಟೆಡ್ ವರದಿ ಬರ್ತಾ ಇದೆ. ಯಶವಂತಪುರ ಕ್ಷೇತ್ರದ ಚಿಕ್ಕನಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ. ಚಿಕ್ಕನಹಳ್ಳಿ ವ್ಯಾಪ್ತಿಯ ಅಕ್ರಮ ಕ್ರಷರ್ ಅನ್ನ ನಿಲ್ಲಿಸಲು ಪತ್ರವನ್ನು ಕೂಡ ಬರೆಯಲಾಗಿದೆ. ಅರಣ್ಯ ಸಚಿವರಿಗೆ ಶಾಸಕ ಸೋಮಶೇಖರ್ ಈ ಬಗ್ಗೆ ಗಮನ ಹರಿಸಿ ಅಂತ ಪತ್ರ ಬರೆದಿದ್ದಾರೆ. ಆದರೆ ಅಕ್ರಮ ಗಣಿಗಾರಿಕೆಗೆ ಈಗಾಗಲೇ ಚಿರತೆಗಳು ಬಲಿಯಾಗಿವೆ. ಒಂದಲ್ಲ ಎರಡಲ್ಲ 4 ಚಿರತೆಗಳ ಬಲಿಯಾಗಿದ್ದು ಬಂಡೆ ಬ್ಲಾಸ್ಟ್ನಿಂದಾಗಿ ಈ ದುರಂತ ಸಂಭವಿಸಿದೆ ಅನ್ನೋದಕ್ಕೆ ಸಂಬಂಧಿತ ಒಂದಷ್ಟು ವಿಡಿಯೋ ಸಾಕ್ಷ್ಯಗಳನ್ನು ಕೂಡ ಅರಣ್ಯ ಇಲಾಖೆಯ ಗಮನಕ್ಕೆ ತರುವಂತಹ ಪ್ರಯತ್ನವನ್ನು ಸೋಮಶೇಖರ್ ಅವರು ಮಾಡಿದ್ದಾರೆ. ಇದನ್ನು ಈ ಕೂಡಲೇ ನಿಲ್ಲಿಸಬೇಕು. ಈ ರೀತಿಯಾದಂತಹ ಅಕ್ರಮ ಗಣಿಗಾರಿಕೆ ಮುಂದುವರೆದಿದ್ದೇ ಆದರೆ ಪ್ರಾಣಿ ಸಂಕುಲಕ್ಕೆ ದೊಡ್ಡ ಮಟ್ಟಿಗಿನ ಹಾನಿ ಆಗತ್ತೆ. ಅರಣ್ಯ ಇಲಾಖೆ ಏನು ಮಾಡ್ತಾ ಇದೆ, ಇದು ಗೊತ್ತಿದ್ದೂ ಸುಮ್ಮನೆ ಕೂತಿದ್ದೀರಾ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಎತ್ತಿದ್ದಾರೆ ಸೋಮಶೇಖರ್. ಯಶವಂತಪುರ ಕಾನ್ಸ್ಟಿಟ್ಯೂನ್ಸಿಲಿ ಚಿಕ್ಕನಹಳ್ಳಿ ಗ್ರಾಮ ಪಂಚಾಯಿತಿ ಅಲ್ಲಿ 100 ಎಕರೆ ಬಂಡೆ ಇದೆ. ಆ ಬಂಡೆ ಇಲ್ಲಿಗಲಿಗೆ ಬಾಂಬನ್ನು ಬ್ಲಾಸ್ಟ್ ಮಾಡ್ತಕ್ಕಂಥದ್ದು. ಸುಮಾರು 4 ಚಿರತೆಗಳು ಸತ್ತೋಗಿದೆ. ನೆನ್ನೆ ನನ್ನ ಗಮನಕ್ಕೆ ಬಂದು ತಕ್ಷಣ ನಾನು ಫಾರೆಸ್ಟ್ ಆಫೀಸರ್ಗೆ ಮನವಿ ಮಾಡಿದ್ದೇನೆ. ಯಾರೆಲ್ಲ ಬ್ಲಾಸ್ಟ್ ಮಾಡ್ತಕ್ಕಂಥದ್ದಕ್ಕೆ ಕಾರಣಕರ್ತರಾಗಿದ್ದಾರೆ ಅವ್ರಿಗೆ ನೀವು ಕಾನೂನು ಪ್ರಕಾರ ಅವ್ರಿಗೆ ಗುರಿಪಡಿಸ್ಬೇಕಾಗ್ತದೆ. ಅದಕ್ಕೆ ಎಷ್ಟೇ ಪ್ರಭಾವಶಾಲಿ ಆದ್ರೂ ತಪ್ಪಿಸ್ಲಿಕ್ಕೆ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಮಾಹಿತಿ ಕೂಡ ಬಂದಿದೆ. ಅದರಿಂದ ಫಾರೆಸ್ಟ್ ಆಫೀಸರ್ಗೆ ಇವರು ನಮ್ಮ ಫಾರೆಸ್ಟ್ ಮಿನಿಸ್ಟ್ರಿಗೆ ನಿನ್ನೆಯಿಂದ ಸತತ ಪ್ರಯತ್ನ ಮಾಡ್ತಾ ಇದ್ದೇನೆ. ಅವರು ಫೋನ್ ತೆಗಿತಾ ಇಲ್ಲ. ಸಂಬಂಧಪಟ್ಟಂಥ ಫಾರೆಸ್ಟ್ ಅಧಿಕಾರಿಗಳಿಗೆ ಕೂಡ ನಿನ್ನೆ ವಾರ್ನ್ ಮಾಡಿದ್ದೇನೆ. ಈ 4 ಚಿರತೆಗಳು ಸತ್ತಿರ್ತಕ್ಕಂಥದ್ದಕ್ಕೆ ಯಾರು ಕಾರಣಕರ್ತರಿದ್ದಾರೆ, ಯಾರು ಇಲ್ಲಿಗಲ್ಲಿಗೆ ಬಂಡೆಯಲ್ಲಿ ಬ್ಲಾಸ್ಟ್ ಮಾಡಿದ್ದಾರೆ ಅವ್ರನ್ನ ಕಾನೂನು ಅಡಿಯಲ್ಲಿ ಬಂಧಿಸಬೇಕಾಗ್ತದೆ. ಅದೇನಾದರೂ ಉದಾಸೀನ ಆದರೆ ಪ್ರತಿಭಟನೆ ನಾನು ಕೂಡ ಮಾಡಬೇಕಾಗ್ತದೆ ಅಂತಕ್ಕಂಥದ್ದನ್ನು ಹೇಳಿದ್ದೇನೆ. ಜೊತೆಗೆ ಇಲ್ಲಿಗಲ್ ಮಾಡ್ತಕ್ಕಂಥದ್ದು, ನೈಟ್ 12 ಗಂಟೆ ಮೇಲೆ ಬ್ಲಾಸ್ಟ್ ಮಾಡ್ತಕ್ಕಂಥದ್ದು, ಇಲ್ಲಿಗಲ್ ಆ್ಯಕ್ಟಿವಿಟೀಸು ನಮ್ಮ ಬಂಡೆಯಲ್ಲಿ ಸುತ್ತಮುತ್ತ ಜಾಸ್ತಿ ಆಗ್ತಾಯಿದೆ. ಬಂಡೆ ಡೈರೆಕ್ಟ್ರಿಗೂ ಕೂಡ ನಾನು ಇವತ್ತು ಬೆಳಗ್ಗೆನೇ ಕೂಡ ಅವ್ರಿಗೂ ಕೂಡ ಮಾಹಿತಿ ಹೇಳಿದ್ದೇನೆ. ಬಂಡೆಯಲ್ಲಿ ಬ್ಲಾಸ್ಟ್ ಮಾಡಿದ್ದಾರೆ, ಚಿರತೆ ಸತ್ತಿರೋದು ಕೂಡ ಡೈರೆಕ್ಟ್ರುಗಳಿಗೆ ಮಾಹಿತಿ ಇಲ್ಲ. ಅದರಿಂದ ಬಂಡೆ ಡೈರೆಕ್ಟ್ರಿಗೂ ಕೂಡ ಮೈನ್ಸ್ ಆ್ಯಂಡ್ ಜಿಯಾಲಜಿ ಡೈರೆಕ್ಟ್ರಿಗೂ ಕೂಡ ನಾನು ಮಾಹಿತಿ ಕೊಟ್ಟಿದ್ದೇನೆ. ಆ ಆ್ಯಕ್ಷನ್ ತಗೋಬೇಕು ಅಂತಕ್ಕಂಥದ್ದು ಹೇಳಿದ್ದೇನೆ. ಇಲ್ಲಿಗಲ್ಲಿಗೆ ಯಾರೇ ಮಾಡಿರಲಿ ಅವ್ರ ಕಾನೂನು ಪ್ರಕಾರ ತೆಗೆದುಕೊಳ್ಬೇಕು. ಬಂಡೆನ ಆದಷ್ಟು ಮುಚ್ಚಿಸಿದ್ರೆ ಸುತ್ತಮುತ್ತ ಮನೆಗಳು ಬಿರ್ಕ್ ಮಾಡ್ತಕ್ಕಂಥದ್ದು, ಪೊಲ್ಯೂಷನ್ ಆಗ್ತಕ್ಕಂಥದ್ದು ಭಾಳಷ್ಟು ಆಗ್ತಾಯಿದೆ. ಸರ್ಕಾರ ಕೂಡಲೇ ಎಚ್ಚೆತ್ಕೋಬೇಕಾಗ್ತದೆ. ಅಕ್ರಮವಾಗಿ ಅಲ್ಲಿ ಬಂಡೆಯನ್ನ ಸ್ಫೋಟಿಸುವಂತಹ ಪ್ರಯತ್ನಗಳು ಈಗಾಗಲೇ ಆರಂಭ ಆಗಿದೆ. ಅದರ ಪರಿಣಾಮವಾಗಿ ಚಿರತೆ ಸಾವನ್ನಪ್ಪಿದೆ. ಇದನ್ನ ಇಲ್ಲಿಯವರೆಗೂ ಕೂಡ ಯಾರೂ ಗಮನಿಸ್ಕೊಂಡಿಲ್ಲ. ನಾನು ಅವರ ಗಮನಕ್ಕೆ ತರುವಂತಹ ಕೆಲಸವನ್ನ ಮಾಡಿದ್ದೀನಿ. ಖುದ್ದಾಗಿ ಅರಣ್ಯ ಸಚಿವರಿಗೂ ಕೂಡ ಈ ಕುರಿತಾಗಿ ವಿವರವಾದಂತಹ ಒಂದು ಪತ್ರವನ್ನು ಕೂಡ ಕೊಟ್ಟಿದ್ದೀನಿ. ಈಗ 4 ಚಿರತೆಗಳ ಸಾವಿಗೆ ಯಾರು ಹೊಣೆಗಾರರು ಅನ್ನೋದಕ್ಕೆ ಉತ್ತರ ಕೊಡಬೇಕು ಅನ್ನೋದು ಸೋಮಶೇಖರ್ ಅವರ ಪ್ರಶ್ನೆ.